ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನರಸಿಂಹ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಶುಭ ಶನಿವಾರ, ಬಹಳ ವಿಶೇಷವಾದಂತಹ ದಿನ ನರಸಿಂಹ ಜಯಂತಿ. ವೀಕ್ಷಕರೇ, ಅಸುರ ರಾಜ ಹಿರಣ್ಯಕಶಿಪುವನ್ನ ವಧಿಸುವುದಕ್ಕಾಗಿ ಮಹಾವಿಷ್ಣು ತಾಳಿದಂತಹ ರೂಪವೇ ನರಸಿಂಹನ ಅವತಾರ. ಮಹಾವಿಷ್ಣುವಿನ ಭಕ್ತ ಪ್ರಹ್ಲಾದನ ತಂದೆಯೇ ಅಸುರ ರಾಜ ಹಿರಣ್ಯಕಶಿಪು. ತನ್ನ ತಮ್ಮನನ್ನ ವಧಿಸಿದ್ದು ಮಹಾವಿಷ್ಣು ಎಂಬ ಕಾರಣಕ್ಕಾಗಿ ಹಿರಣ್ಯಕಶಿಪುವಿಗೆ ಮಹಾವಿಷ್ಣು ಅಂತ ಅಂದ್ರೆ ಕೆಂಡಾಮಂಡಲ ಕೋಪ. ಹಾಗಾಗಿ ಯಾರೇ ಮಹಾವಿಷ್ಣುವಿನ ಹೆಸರನ್ನ ಹೇಳಿದ್ರೆ ಸಾಕು, ಅವರೆಲ್ಲರನ್ನ ವಧಿಸ್ತಾ ಇದ್ದ. ಕಡೆಗೆ ತನ್ನ ಪುತ್ರ ಪ್ರಹ್ಲಾದ ಕೂಡ ಮಹಾವಿಷ್ಣುವಿನ ಮಹಾಭಕ್ತ ಅಂತ ತಿಳಿದ ಕೂಡಲೇ ಆತನನ್ನ ಸಾಯಿಸಬೇಕು ಅಂತ ಹಲವಾರು ವಿಧಾನಗಳನ್ನ ಮಗನ ಮೇಲೆ ಕೂಡ ಪ್ರಯೋಗಿಸ್ತಾನೆ. ಆದರೆ ಭಕ್ತ ಪ್ರಹ್ಲಾದನನ್ನ ಮಹಾವಿಷ್ಣು ಕಾಪಾಡ್ತಾನೆ. ಹೀಗೆ ಹಿರಣ್ಯಕಶಿಪುವನ್ನ ವಧಿಸುವುದಕ್ಕಾಗಿ ಮಹಾವಿಷ್ಣು ತಾಳಿದಂತಹ ನರಸಿಂಹನ ಅವತಾರದ ದಿನವೇ ನರಸಿಂಹ ಜಯಂತಿಯಾಗಿ ಆಚರಿಸಲಾಗುತ್ತೆ. ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತಾನೆ ಮುಂದಿನ ಭಾಗದಲ್ಲಿ. ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ನೋಡುವಂಥದ್ದು ನರಸಿಂಹ ಜಯಂತಿ ಆಗಿರೋದ್ರಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ವಿವಿಧೆಡೆ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರಗಳ ದರ್ಶನವನ್ನ ಮಾಡಿದ್ದಾರೆ. ಆ ಎಲ್ಲಾ ಕ್ಷೇತ್ರಗಳ ದರ್ಶನವನ್ನ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಮಾಡಲಿದ್ದೇವೆ. ಮೊದಲನೇದಾಗಿ ನಾವು ನೋಡುವಂಥದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಬಾಗೇಪಲ್ಲಿಗೆ ತೆರಳಿದ್ರು. ಅಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ದರ್ಶನವನ್ನ ನಾವೀಗ ಮಾಡೋಣ. ಅಸ್ಯ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಬ್ರಹ್ಮಾ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಲಕ್ಷ್ಮೀ ನೃಸಿಂಹ ದೇವತಾ ಶ್ರಾಮಿತಿ ಬೀಜಂ ಶ್ರೀಮಿತಿ ಶಕ್ತಿಃ ನಭದಂಷ್ಟ್ರಾಯುಧಾಯೇತಿ ಕೀಲಕಂ ಮಂತ್ರರಾಜ ಶ್ರೀ ಲಕ್ಷ್ಮೀ ನೃಸಿಂಹ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ ಧ್ಯಾನಂ ಸತ್ಯಜ್ಞಾನ ಸುಖ ಸ್ವರೂಪಮವಲಂ ಕ್ಷೀರಾಬ್ಧಿಮಧ್ಯಸ್ಥಿತಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ಯಕ್ಷಂ ಚಕ್ರಪಿನಾಕಸಾಭಯಕರಾನ್ ಬಿಭ್ರಾಣಮರ್ಕಚ್ಛವಿಂ ಛತ್ರೀಭೂತಪಣೀಂದ್ರಬಿಂದುಧವಳಂ ಲಕ್ಷ್ಮೀ ನೃಸಿಂಹಂ ಭಜೆ ಲಕ್ಷ್ಮೀಚಾರುಭುಜದ್ವಂದ್ವ ಕುಂಕುಮಾಂಕಿತವಕ್ಷಸೇ ನಮೋ ನೃಸಿಂಹನಾಥಾಯ ಸರ್ವಮಂಗಳಮೂರ್ತಯೇ ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮ ವೇದಾಂತಗೋಚರಂ ಭಯೋಲ್ಲಾಸಿತ ಸಂಸಾರಚ್ಛೇದ ಹೇತುಂ ಜಗದ್ಗುರುಂ ಬ್ರಹ್ಮೋವಾಚ ಓಂ ನಮೋ ನಾರಸಿಂಹಾಯ ವಜ್ರದಂಷ್ಟ್ರಾಯ ವಜ್ರಿನೇ ವಜ್ರದೇಹಾಯ ವಜ್ರಾಯ ನಮೋ ವಜ್ರನಖಾಯ ಚ ವಾಸುದೇವಾಯ ವಂದ್ಯಾಯ ವರದಾಯ ವರಾತ್ಮನೇ ವರದಾಭಯಹಸ್ತಾಯ ವರಾಯ ವರರೂಪಿಣೇ ವರೇಣ್ಯಾಯ ವರಿಷ್ಠಾಯ ಶ್ರೀವರಾಯ ನಮೋ ನಮಃ ಪ್ರಹ್ಲಾದವರದಾಯೈವ ಪ್ರತ್ಯಕ್ಷವರದಾಯ ಚ ಪರಾತ್ಪರಾಯ ಪಾರಾಯ ಪವಿತ್ರಾಯ ಪಿನಾಕಿನೇ ಪಾವನಾಯ ಪ್ರಸನ್ನಾಯ ಪಾಚಿನೇ ಪಾಪಹಾರಿಣೇ ಪುರುಷ್ಟುತಾಯ ಪುಣ್ಯಾಯ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಸಮಸ್ಯೆ ಎಂಬತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು ಏನೇ ಇದ್ರೂ ಅದಕ್ಕೊಂದು ಪರಿಹಾರ ಆಗಬೇಕು. ಅದರಲ್ಲೂ ಭಗವಂತನ ದರ್ಶನ ಮಾತ್ರದಿಂದಲೇ ನಮ್ಮ ಪ್ರಾರಬ್ಧ ಕರ್ಮಗಳು ದೂರ ಆಗಬೇಕಾದ್ರೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂತಹ ಈ ಪುಣ್ಯಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿಯ ಈ ವಿಶೇಷವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಇವತ್ತು ಮಾತ್ರ. ಆದರೆ ಇಲ್ಲಿ ಮೂಲತಃ ಸ್ವಾಮಿ ನೆಲೆ ನಿಂತಿದ್ದಾನೆ.
ಸ್ವಾಮಿ ಅಂದಿನಿಂದ ಇಂದಿನವರೆಗೂ ಇಲ್ಲಿ ನೆಲೆ ನಿಂತಿದ್ರಿಂದ ಇವತ್ತು ಭಗವಂತನ ದರ್ಶನ ಮಾಡಲಿಕ್ಕಾಗಿ ಪುನರ್ ಪ್ರತಿಷ್ಠಾಪನಾ ಕ್ರಮವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಒಂದು ಇತಿಹಾಸ ಇರತಕ್ಕಂತಹ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಈ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದಷ್ಟು ಚಾಪು ಮೂಡಿಸಿದ್ದು ಭಕ್ತರನ್ನ ಬೆಂಗಳೂರಿನ ರಾಜ್ಯದಾದ್ಯಂತ ಇರ್ತಕ್ಕಂಥ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಮನೆದೇವರಾಗಿ ಎಷ್ಟೋ ಜನ ಮನೆಗಳಲ್ಲಿ ಮನಸ್ಸಲ್ಲಿ ನಿಂತಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂಲ ಸಾನ್ನಿಧ್ಯ, ಸ್ವಾಮಿ ಇಲ್ಲಿಂದಲೇ ತನ್ನ ಭಕ್ತರನ್ನ ಹರಿಸ್ತಿರ್ತಕ್ಕಂಥ ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಸುಮಾರು ನಿನ್ನೆಯಿಂದಲೂ ಕಳೆದ 3 ದಿನಗಳಿಂದಲೂ ನಡೆದಂತಹ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸಾಕಷ್ಟು ಜನ ಋದ್ವಿಜರು, ಸಾಕಷ್ಟು ಜನ ಭಕ್ತ ಮಹಾಶಯರು, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯ ನಾವು ಹಿಂದಿನಿಂದ ನಂಬಿಕೊಂಡು ಬಂದಿರತಕ್ಕಂಥ ನಂಬಿಕೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇರ್ತಕ್ಕಂಥ ಭಾರತಾಂಬೆಯ ಮಡಿಲಲ್ಲಿ ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಈ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ದರ್ಶನ ಮಾಡಲಿಕ್ಕಾಗಿ ಸಾಕಷ್ಟು ಕಣ್ಗಳು ಕಾತುರದಿಂದ ಕಾಯ್ತಾ ಇದೆ. ಹಾಗೆ ಆಗಮಶಾಸ್ತ್ರ ಪ್ರಕಾರ ವಿಶೇಷವಾಗಿ ಅನುಷ್ಠಾನಗಳನ್ನು ನಡೆಸಿ ಮಹಾಪೂರ್ಣಾಹುತಿಯ ಸನ್ನಿಹಿತವಾಗಿರ್ತಕ್ಕಂಥ ಈ ಶುಭ ಗಳಿಗೆಯಲ್ಲಿ ಪೂರ್ಣಾಹುತಿಯನ್ನು ದರ್ಶನ ಮಾಡುವಂಥದ್ದೇ ಮಹಾಭಾಗ್ಯ. ಪೂರ್ಣಾಹುತಿಯನ್ನು ದರ್ಶನ ಮಾಡಬೇಕು. ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ರಕ್ಷೆಯ ಪ್ರಸಾದವನ್ನು ಲಲಾಟದಲ್ಲಿ ನಾವು ಧರಿಸ್ಕೊಳ್ಬೇಕು. ಹಾಗೆ ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞ. ಈ ಯಜ್ಞದಲ್ಲಿ ಯಾರೊಬ್ಬರು ಸಹಿತ ಸ್ವಾರ್ಥದಿಂದ ಆಲೋಚನೆ ಮಾಡಿದಿರ ಲೋಕಕ್ಕೆ ಬೇಕಾಗಿರ್ತಕ್ಕಂಥ 2 ಪ್ರಸಿದ್ಧಿ ಕಣ್ಗಳು ಅಂದರೆ ಒಂದು ರೈತ, ಒಂದು ಯೋಧ. ಭಾರತದ ಗಡಿ ಭಾಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಅಲ್ಲಿನ ಯೋಧರು ಪ್ರತಿದಿನ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಈ ದೇಹಕ್ಕೆ ಚೈತನ್ಯವನ್ನು ಕೊಡ್ತಕ್ಕಂಥ ಬೇಕಾಗಿರುವ ಶಕ್ತಿಯುತವಾಗಿ ಕೆಲಸ ಮಾಡತಕ್ಕಂಥ ನನ್ನ ರೈತ ಬಾಂಧವರಿಗೂ ಹಾಗೂ ಈ ದೇವಾಲಯವನ್ನು ಅಭಿವೃದ್ಧಿಗೊಳಿಸಿ ದೇವಾಲಯದ ಈ ಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು, ದೇವಾಲಯ ಪ್ರಬುದ್ಧಮಾನದಲ್ಲಿರಬೇಕು, ಮುಂದಿನ ಪೀಳಿಗೆಗೂ ಸಹಿತ ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯ ಎಂಬತಕ್ಕಂಥದ್ದನ್ನು ಉಳಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಈ ದೇವಸ್ಥಾನದ ಆಡಳಿತ ಮಂಡಳಿ ಶ್ರಮ ಪಟ್ಟಿರ್ತಕ್ಕಂಥದ್ದು ನನ್ನ ಕಿವಿಗೆ ಬಿದ್ದಿದೆ. ಹಾಗಾಗಿ ಅವರೆಲ್ಲರ ಶ್ರಮ, ಕಂಡು ಕಾಣದಂಥ ಕೈಗಳು ಈ ದೇವಾಲಯಕ್ಕೆ ಎಷ್ಟು ಜನ ಸಹಾಯ ಮಾಡಿದ್ದೀರೋ, ತಾವೆಲ್ಲರೂ ಸಹಿತ ಭಗವದ್ಭಕ್ತರು ಎಷ್ಟು ಶ್ರದ್ಧಾಭಕ್ತಿಯಿಂದ ಈ ಭಗವಂತನ ಸೇವೆ ಮಾಡಲಿಕ್ಕಾಗಿ ತಾವಿಲ್ಲಿ ಕೂತಿದ್ದೀರೋ, ನಿಮ್ಮೆಲ್ಲರಿಗೂ ಸಹಿತ ಲಕ್ಷ್ಮೀ ನರಸಿಂಹನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂರ್ಣಾಹುತಿಯನ್ನ ಪ್ರಾರಂಭಿಸೋಣ. ಭಗವಂತ ಲಕ್ಷ್ಮೀ ನರಸಿಂಹಾಯ ನಮಃ. ಪ್ರತಿಯೊಬ್ಬರು ಈ ಪೂರ್ಣಾಹುತಿಯ ಸನ್ನಿವೇಶದಲ್ಲಿ ನಿಮ್ಮ ಮನಸ್ಸಲ್ಲಿರಬೇಕಾದ್ದು ಒಂದೇ ಚಿಂತನೆ, ಸ್ವಾಮಿಯ ಹೆಸರನ್ನ ನಾವು ಉಚ್ಚರಿಸ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹ ಎಂಬತಕ್ಕಂಥ ಆ ಹೆಸರನ್ನ ಹೇಳಿದ್ರೆ ನಮ್ಮ 72,000 ನರನಾಡಿಗಳಲ್ಲೂ ಸಹಿತ ರಕ್ತ ಚಲನೆ ಹೇಗಿರಬೇಕು ಅಂದ್ರೆ ಬೆಂಕಿ ತರ ಬಹಳಷ್ಟು ವೇಗವಾಗಿರಬೇಕು. ಈ ಪಂಚಭೂತಗಳಲ್ಲಿ ಒಂದು ವಿಶೇಷತೆ ಇದೆ, ಅಗ್ನಿಯನ್ನು ಸ್ಪರ್ಶಿಸಲಿಕ್ಕಾಗುವುದಿಲ್ಲ, ಗಾಳಿಯನ್ನು ಹಿಡಿಲಿಕ್ಕಾಗುವುದಿಲ್ಲ, ಹರಿಯುವ ಜಲಕ್ಕೆ ಎದುರು ಹೋಗ್ಲಿಕ್ಕಾಗುವುದಿಲ್ಲ. ಹಾಗೆ ಆಕಾಶಾತ್ ಪತಿತಂತೋಯಂ, ಆ ವಿಶೇಷವಾಗಿರ್ತಕ್ಕಂಥ ಆಕಾಶ ಭೂಮಿಗಳ ಮಧ್ಯದಲ್ಲಿ ವ್ಯಕ್ತಿಗಳು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಸೌಮ್ಯದಿಂದ ಭಗವಂತ ನೀನು ಕೊಟ್ಟಂತ ಭಿಕ್ಷೆಯ ಬದುಕು ನನ್ನ ಬದುಕು, ಈ ಬದುಕಲ್ಲಿ ನಾನು ಬದುಕಬೇಕಾಗಿರ್ತಕ್ಕಂಥದ್ದು ನಮ್ರತೆಯಿಂದ ಅಂಜಲಿಬದ್ಧರಾಗಿ ಶ್ರೀರಾಮಚಂದ್ರನ ಮುಂಭಾಗದಲ್ಲಿ ನಿಂತ ಹನುಮ ಯಾವ ರೀತಿ ನಿಂತಿದ್ದೋ ಆ ಪ್ರಕಾರವಾದಂತಹ ಮನಸ್ಥಿತಿಯಲ್ಲಿ ನಾವಿದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ನಾವು ನೀವೆಲ್ಲರೂ ಧನ್ಯರಾಗ್ತೀವಿ. ಶುಕ್ಲ ಪಕ್ಷದ 14ನೇ ದಿನವನ್ನ ನರಸಿಂಹ ಜಯಂತಿಯಾಗಿ ಆಚರಿಸಲಾಗುತ್ತೆ. ಈ ದಿನದಂದು ಭಕ್ತಾದಿಗಳೆಲ್ಲ ನರಸಿಂಹ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಈ ದಿನ ಉಪವಾಸವನ್ನ ಕೈಗೊಳ್ತಾರೆ ಮತ್ತು ನಿರ್ದಿಷ್ಟ ಮಂತ್ರಗಳನ್ನ ಉಚ್ಚರಿಸಿ ಜಪಿಸ್ತಾರೆ. ಈ ರೀತಿ ಮಾಡೋದ್ರಿಂದ ಎಂಥದ್ದೇ ಸಂಕಷ್ಟಗಳಿದ್ರೂ ಸಹ ಆ ಎಲ್ಲಾ ಕಷ್ಟಗಳಿಂದ ದೂರವಾಗಬಹುದು ಅನ್ನುವಂಥ ನಂಬಿಕೆ ಭಕ್ತರಲ್ಲಿದೆ. ದುಷ್ಟ ಶಕ್ತಿಗಳಿಂದ ಕಾಪಾಡುವಂತಹ ಶಕ್ತಿಶಾಲಿ ಭಗವಂತನೇ ನರಸಿಂಹ ದೇವರು ಅಂತ ಹೇಳ್ತಾ ನಾವು ಕೂಡ ನರಸಿಂಹ ದೇವರಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಶ್ರದ್ಧೆ ಭಕ್ತಿಯಿಂದ ಸಲ್ಲಿಸೋಣ ಅಂತ ಹೇಳ್ತಾ ಬಾಗೇಪಲ್ಲಿಯಲ್ಲಿ ನಡೆದಂತಹ ಹೋಮ ಕಾರ್ಯ ಹೇಗಿತ್ತು ಅನ್ನೋದನ್ನ ಈಗ ನೋಡೋಣ. ಲೋಕ ಕಲ್ಯಾಣಾರ್ಥವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಖುಷಿ ಅವರು ವಿಶೇಷವಾದಂತಹ ಹೋಮ ಕಾರ್ಯವನ್ನ ಸಲ್ಲಿಸಿದ್ರು. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದಿವ್ಯ ಕ್ಷೇತ್ರದಲ್ಲಿ ಹೋಮ ಕಾರ್ಯದ ನಂತರ ಪೂರ್ಣಾಹುತಿನ ನೆರವೇರಿಸಲಾಯಿತು. ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. ನೋಡಿ, ಅವತ್ತು ಹಿರಣ್ಯಕಶಿಪು ಆತನಲ್ಲಿದ್ದಂತಹ ಮನಸ್ಥಿತಿ ಏನು, ಆದರೆ ಆ ಭಕ್ತ ಪ್ರಹ್ಲಾದನಲ್ಲಿದ್ದಂತಹ ಮನಸ್ಥಿತಿ ಏನು? ತಂದೆ ಮಕ್ಕಳು ಒಂದು ನಾಣ್ಯದೆರಡು ಮುಖ ಅಂತ ಹೇಳ್ತಾರೆ, ಆದರೆ ತಂದೆಯಲ್ಲಿದ್ದಂತಹ ಗರ್ಜನೆ,
ಆದರೂ ಅವನೂ ಸಹಿತ ಭಗವಂತನಿಗೆ ಹತ್ತಿರವಾದ, ಆದರೆ ಆತನ ಭಕ್ತನಿಂದ, ಆದರೆ ಮಗನಿಂದಲೇ ಆತನಿಗೆ ಮುಕ್ತಿಯನ್ನು ದಯಪಾಲಿಸಿದ. ಅಂತಹ ವಿಶೇಷತೆ ಉಳ್ಳಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಪೂರ್ಣಾಹುತಿಯನ್ನು ದರ್ಶನ ಮಾಡೋಣ. ಪೂರ್ಣಾಹುತಿ ನಡೆಯುವ ಕಾಲ ನಿಮ್ಮ ಕಣ್ಗಳ ನೋಟ ಪೂರ್ಣಾಹುತಿ ಎತ್ತಿರಬೇಕು. ನಿಮ್ಮ ಸ್ವರ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಂತ್ರವನ್ನು ಉಚ್ಚರಿಸ್ತಿರಬೇಕು. ನಿಮ್ಮ ಸಂಪೂರ್ಣವಾದಂಥ ಗಮನ ಇಲ್ಲೇ ಇರಬೇಕು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನರಸಿಂಹ सिंहं भीषानाम भद्रं मृत्युं नमामि अहम् उग्रं वीरं महाविष्णुं ज्वलन्तं सर्वतोमुखं नृसिंहं भीषानाम भद्रं मृत्युं नमामि अहम् उग्रं वीरं महाविष्णुं ज्वलन्तं सर्वतोमुखं नृसिंहं भीषानाम भद्रं मृत्युं नमामि अहम् उग्रं वीरं महाविष्णुं ज्वलन्तं सर्वतोमुखं नृसिंहं भीषानाम भद्रं मृत्युं नमामि अहम् उग्रं वीरं महाविष्णुं ज्वलन्तं सर्वतोमुखं नृसिंहं भीषानाम भद्रं मृत्युं नमामि अहम् శ్రీనారసింహ లక్ష్మీ నృసింహ సింహాచలేశ సింహగిరీశ మహోగ్రనాథ అనాథనాథ కృతయుగదేవ కైవల్యధామ యోగాభినందన సింహగిరీశ వరాహ నృసింహ వరసిద్ధినాథ చితచిద్విలాస సింహగిరీశ భక్తార్తి భంజన సింహాచలేశ జ్వాలా నృసింహ హే జగన్నాథ గోవింద గోవింద ఆనందనంద అఖిలాండ కోటి బ్రహ్మాండనాథ ఆనందమూర్తి సింహాచలేశ దయా సముద్ర దాక్షిణ్య రూప శరణాగత శ్రిత పారిజాత గరుడధ్వజ గరుడ వాహన చందన చర్చిత సింహాచలేశ శ్రీకృష్ణరాయ వందిత పాద గజపతి రాజ సేవిత పాద చందన శోభిత సింహాచలేశ చందన ప్రియ సింహగిరీశ
ನಾರಸಿಂಹಾಯ ನರಹರಿ ರೂಪ ಗೋವಿಂದ ಗೋವಿಂದ ಶ್ರೀ ನರಸಿಂಹ ಮಹಾಸಿಂಹಾಯ ಸಿಂಹಗಿರೀಶ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ವರಾಹಮೂರ್ತಿ ಸಿಂಹಾಚಲೇಶ ಗೋವಿಂದ ಗೋವಿಂದ ಶ್ರೀ ನರಸಿಂಹ ಮಹಾಬಲಾಯ ಉಗ್ರಸಿಂಹಾಯ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಉಗ್ರಸಿಂಹಾಯ ಮಹೋಗ್ರ ರೂಪ ಗೋವಿಂದ ಗೋವಿಂದ ಶ್ರೀ ನರಸಿಂಹ ಮಹಾದೇವಾಯ ಮಹನೀಯ ಮೂರ್ತಿ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಆಶ್ರಿತ ವತ್ಸಲ ಸಿಂಹಾಚಲೇಶ ಗೋವಿಂದ ಗೋವಿಂದ ಶ್ರೀ ನರಸಿಂಹ ಪ್ರಹ್ಲಾದ ವರದ ಆಹ್ಲಾದ ಮೂರ್ತಿ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಮಾತಾ ನರಸಿಂಹ ಪಿತಾ ನರಸಿಂಹ ಭ್ರಾತಾ ನರಸಿಂಹ ಸಖಾ ನರಸಿಂಹ ವಿದ್ಯಾ ನರಸಿಂಹ ದ್ರವೀಣಂ ನರಸಿಂಹ ಸ್ವಾಮಿ ನರಸಿಂಹ ಸಕಲಂ ನರಸಿಂಹ ಇತೋ ನರಸಿಂಹ ಪರಾತೋ ನರಸಿಂಹ ಯತೋ ಯತೋ ಯಾಹಿನಿ ತತೋ ನರಸಿಂಹ ನರಸಿಂಹ ದೇವತಾ ಪಾರೋ ನ ಕಶ್ಚಿತ್ ತಸ್ಮಾ ನರಸಿಂಹ ಶರಣಂ ಪ್ರಪಾದಯೇ. ಇಂತಹ ಒಂದು ನಿರ್ದಿಷ್ಟ ನರಸಿಂಹನ ಜಪವನ್ನ ನಾವೆಲ್ಲರೂ ಮಂತ್ರವನ್ನ ಜಪಿಸ್ತಾ ಆ ದೇವರಲ್ಲಿ ವಿಶೇಷವಾದಂತಹ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸೋಣ, ನಮ್ಮೆಲ್ಲಾ ಕಷ್ಟಗಳಿಂದ ದೂರವಾಗೋಣ ಅಂತ ಹೇಳ್ತಾ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರು ಭೇಟಿ ನೀಡಿದಂತಹ ಬಾಗೇಪಲ್ಲಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಇದ್ದೇವೆ. ಹೋಮ ಕಾರ್ಯವನ್ನ ಸಲ್ಲಿಸಲಾಗ್ತಾ ಇತ್ತು. ಆ ದೃಶ್ಯಗಳು ಹೇಗಿತ್ತು ಅಂತ ನೋಡ್ತಾ ಇದ್ವಿ ವೀಕ್ಷಕರೇ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಅವತರಿಸಿ ಬಂದಾನು ಶ್ರೀಹರಿ, ಅವತರಿಸಿ ಬಂದಾನು ಶ್ರೀಹರಿ, ಧರೆಗೆ ಅವತರಿಸಿ ಬಂದಾನು ಶ್ರೀಹರಿ. ಧರ್ಮಗ್ಲಾನಿಯಾಗಲು ಲೋಕವನ್ನು ಸಲಹಲು, ಧರ್ಮಗ್ಲಾನಿಯಾಗಲು ಲೋಕವನ್ನು ಸಲಹಲು ಅವತರಿಸಿ ಬಂದಾನು ಶ್ರೀಹರಿ, ಧರೆಗೆ ಅವತರಿಸಿ ಬಂದಾನು ಶ್ರೀಹರಿ. ಶರಣೆಂದೆ ನರಸಿಂಹನೇ, ಶಿರವಾಗಿ ನಾಗೈದೆ ಅಭಿವಂದನೆ. ನಾ ಬಂದೆ ಶರಣೆಂದೆ ನರಸಿಂಹನೇ, ಶಿರವಾಗಿ ನಾಗೈದೆ ಅಭಿವಂದನೆ. ಬೇಡಿದೆ ನಿನ್ನಾಶ್ರಯ ನೀಡುವ ಕರುಣಾಮಯ, ಬೇಡಿದೆ ನಿನ್ನಾಶ್ರಯ ನೀಡುವ ಕರುಣಾಮಯ. ಬೇರೆ ಯಾರೂ ಇಲ್ಲ, ನೀನೇ ನಮಗೆ ಎಲ್ಲ. ವಂದೇ ಶರಣೆ ನರಸಿಂಹನೇ, ಶಿರವಾಗಿ ನಾಗೈದೆ ಅಭಿವಂದನೆ. ಬೇಡಿದೆ ನಿನ್ನಾಶ್ರಯ ನೀಡುವ ಕರುಣಾಮಯ, ಬೇಡಿದೆ ನಿನ್ನಾಶ್ರಯ ನೀಡುವ ಕರುಣಾಮಯ. ಬೇರೆ ಯಾರೂ ಇಲ್ಲ, ನೀನೇ ನಮಗೆ ಎಲ್ಲ.
ಬಂದೆ ಶರಣೆಂದೆ ನರಸಿಂಹನೇ ಶಿರವಾಗಿ ನಾಗೈದೆ ಅಭಿವಂದನೆ ದಿನನಿತ್ಯ ಮಾಡುವೆ ನಿನ ಪೂಜೆಯ ಮನದಲ್ಲಿ ನಿನ ನಾಮ ಧ್ಯಾನವೇನಯ್ಯ ಮಡಿಯಲೇ ನಿನ್ನ ವ್ರತವ ಮಾಡಿದೆ ನಾನಯ್ಯ ಗುಡಿಯಲಿ ನಂದ ದೀಪ ಬೆಳಗಿದೆ ನಾನಯ್ಯ ಮಡಿಯಲೇ ನಿನ್ನ ವ್ರತವ ಮಾಡಿದೆ ನಾನಯ್ಯ ಗುಡಿಯಲಿ ನಂದ ದೀಪ ಬೆಳಗಿದೆ ನಾನಯ್ಯ ತಂದಿಗೆ ನಾ ಕಾಣಿಕೆ ಸ್ವಾಮಿ ನೀಡಿದೆ ನಿನ್ನ ಪಾದಕ್ಕೆ ನಿನ್ನ ಮಹಿಮೆ ಹಾಡಿ ನಿಂತೆ ನಿನ್ನ ಒಲುಮೆ ಬೇಡಿ ನಮ್ಮ ಮನವಿ ಕೇಳು ಬೆಳಗು ನಮ್ಮ ಬಾಳು ಬಂದೆ ಶರಣೆಂದೆ ನರಸಿಂಹನೇ ಶಿರವಾಗಿ ನಾಗೈದೆ ಅಭಿವಂದನೆ ನೋಟದಲ್ಲಿ ಕರುಣೆ ನೀ ಪಸರಿಸು ಈ ಬಾಳಿನ ಕಷ್ಟ ನೀ ಕರಗಿಸು ಈ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮನ್ನು ಕನಿಕರಿಸು. ನಾವೆಲ್ಲರೂ ವೀಕ್ಷಕರೇ ಆ ನರಸಿಂಹ ಸ್ವಾಮಿಗೆ ಸ್ವಾಮಿಯೇ ದೇವರೇ ನೀವು ಹೆಚ್ಚು ಬಲಶಾಲಿಯಾಗಿದ್ದೀರಿ, ನೀವು ಯಾರನ್ನಾದರೂ ಸಂರಕ್ಷಿಸಲು ಬಯಸಿದ್ದರೆ ಅವರಿಗೆ ಯಾರೂ ತೊಂದರೆಯನ್ನ ಉಂಟು ಮಾಡಲಾರರು ಮತ್ತು ನೀವು ಯಾರನ್ನಾದರೂ ವಧಿಸಲು ಇಚ್ಛಿಸಿದರೆ ಅವರನ್ನು ಯಾರೂ ರಕ್ಷಿಸಲಾರರು. ಹಾಗಾಗಿ ನಿಮ್ಮ ಪದ್ಮಚರಣಗಳಿಗೆ ನಾನು ಕೂಡ ನಮನವನ್ನ ಸಲ್ಲಿಸ್ತೇನೆ, ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸ್ತೇನೆ. ನಮ್ಮೆಲ್ಲರ ಸಂಕಷ್ಟಗಳಿಂದ ತೊಂದರೆಗಳಿಂದ ನಮ್ಮನ್ನ ಪಾರು ಮಾಡಿ ಅಂತ ಶ್ರದ್ಧೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ರೆ, ನಿರ್ದಿಷ್ಟ ಮಂತ್ರವನ್ನ ಜಪಿಸಿದ್ರೆ ಖಂಡಿತವಾಗಿಯೂ ನರಸಿಂಹಸ್ವಾಮಿ ಒಲಿತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಶುಭ ದಿನದಂದು ನರಸಿಂಹಸ್ವಾಮಿಗೆ ನಾವೆಲ್ಲರೂ ಕೂಡ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸೋಣ ಅಂತ ಹೇಳ್ತಾ ನಾವೀಗ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಮಧುಗಿರಿ ತಾಲೂಕು ದೊಡ್ಡ ದಾಳವಟ್ಟ ಗ್ರಾಮಕ್ಕೆ ತೆರಳಿದ್ರು. ಅಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರದ ದರ್ಶನವನ್ನು ಮಾಡಿದ್ದಾರೆ. ಬನ್ನಿ ನಾವು ಕೂಡ ತೆರಳೋಣ ದೊಡ್ಡ ದಾಳವಟ್ಟ ಗ್ರಾಮಕ್ಕೆ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ. ಉಗ್ರಂ ವಿರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಾನಾಮ ಭದ್ರಂ ಮೃತ್ಯುಂ ನಮಾಮಿ ಅಹಂ.
श्रीलक्ष्मी नृसिंहदेवता श्रामिति बीजम् श्रीनिति शक्तिः नखदंष्ट्रायुधायेति कीलकम् मन्त्रराज श्रीलक्ष्मी नृसिंह प्रीत्यर्थे जपे विनियोगः ध्यानम् सत्यज्ञानसुखस्वरूपममलम् क्षीराब्धिमध्यस्थितम् योगारूढमतिप्रसन्नवदनम् भूषा सहस्रोज्ज्वलम् यक्षम् चक्रपिनाकसाभयकरान् बिभ्राणमर्कच्छविम् छत्रीभूतपणीन्द्रबिन्दुधवलम् लक्ष्मी नृसिंहम् भजे लक्ष्मीचारुकुचद्वन्द्वकुङ्कुमाङ्कितवक्षसे नमो नृसिंहनाथाय सर्वमङ्गलमूर्तये उपास्महे नृसिंहाख्यम् ब्रह्मवेदान्तगोचरम् भयोल्लासितसंसारच्छेदहेतुम् जगद्गुरुम् ब्रह्मोवाच ॐ नमो नारसिंहाय वज्रदंष्ट्राय वज्रिणे वज्रदेहाय वज्राय नमो वज्रनखाय च वासुदेवाय वन्द्याय वरदाय वरात्मने वरदाभयहस्ताय वराय वररूपिणे वरेण्याय वरिष्ठाय श्रीवराय नमो नमः प्रह्लादवरदायैव प्रत्यक्षवरदाय च परात्पराय पाराय पवित्राय पिनाकिने पावनाय प्रसन्नाय पाशिने पापहारिणे पुरुष्टुताय पुण्याय पुरुहूताय ते नमः तत्पुरुषाय तथ्याय पुराणपुरुषाय च पुरोधसे पूर्वजाय पुष्कराक्षाय ते नमः पुष्पहासाय हासाय महाहासाय शामिरे सिंहराजाय सिंहाय जगद्वन्द्याय ते नमः अट्टहासाय रोषाय ज्वालाहासाय ते नमः भूतावासाय वासाय श्रीनिवासाय खड्गिने खड्गजिह्वाय सिंहाय खड्गवासाय ते नमः नमो मूलाधिवासाय धर्मवासाय धर्मिणे धनञ्जयाय धन्याय नमो मृत्युञ्जयाय च शुभञ्जयाय सूत्राय नमः शत्रुञ्जयाय च निरञ्जनाय नीराय निर्गुणाय गुणात्मने निष्प्रपञ्चाय निर्वाणप्रदाय निबिडाय च निरञ्जनाय नीराय निर्गुणाय गुणात्मने निरालम्बाय नीलाय निष्कलाय कलात्मने निमेषाय निबन्धाय निमेषगमनाय च निर्द्वन्द्वाय निराशाय निश्चयाय निजाय च निर्मलाय चक्षुः
ಯಜಂತ ದೇವಾಃ ಕಾರ್ಯಧರ್ಮಾಣಿ ಪ್ರಸಮಾನ್ಯಾಸನ್ ತೇಹಮಾಸುನ್ನ ಹಿಮಾನಸ್ಸದಂತ ಪೂರ್ವೇ ಸಾಧ್ಯಾಸ್ಯಂತೆ ದೇವಾಃ ಅದ್ಯ अघोराय सुघोराय घोरघोरतराय च नमोऽस्तु घोरवीर्यालसद्घोराय ते नमः घोराध्यक्षाय दक्षाय दक्षिणार्हाय सम्भवे अमोघाय गुणौघाय ह्यनगमागहारिणे ನರಸಿಂಹ ದೇವರೇ ನಮಗೆ ತಂದೆ, ತಾಯಿ, ಸಹೋದರ, ಮಿತ್ರ, ಗುರುಗಳು, ಮಾರ್ಗದರ್ಶಿಗಳು ಎಲ್ಲವೂ ಅವರೇ ಆಗಿದ್ದಾರೆ. ವಿಶ್ವದಲ್ಲಿರುವ ಬುದ್ಧಿಮತ್ತೆ ಮತ್ತು ಧನಕನಕ ಸಂಪತ್ತು ಅವರೇ ಆಗಿದ್ದಾರೆ. ನಾವು ಎಂಥದ್ದೇ ಆಪತ್ತಿನಲ್ಲಿದ್ದರೂ, ತೊಂದರೆಗೆ ಒಳಗಾಗಿದ್ದರೂ, ನಮಗೆ ಭಯವಿದ್ದಾಗ ನರಸಿಂಹ ದೇವರ ಮಂತ್ರವನ್ನ ಜಪಿಸಿದ್ರೆ ಸಾಕು, ಎಂಥ ಕಷ್ಟಗಳಿಂದ ಕೂಡ ದೂರ ಮಾಡುವಂಥ ಭಗವಂತ ನರಸಿಂಹ ದೇವರು ಅಂತ ಹೇಳ್ತಾ, ಹಾಗಾಗಿ ಈ ಶುಭ ದಿನದಂದು ನಾವು ವಿಶೇಷವಾಗಿ ಶ್ರದ್ಧೆ ಭಕ್ತಿಯಿಂದ ನರಸಿಂಹ ಭಗವಂತನನ್ನ ಪ್ರಾರ್ಥನೆ ಸಲ್ಲಿಸೋಣ ಅಂತ ಹೇಳ್ತಾ, ಮಧುಗಿರಿ ತಾಲೂಕು ದೊಡ್ಡದಾಳವಟ್ಟ ಗ್ರಾಮದಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕ್ಷೇತ್ರ ದರ್ಶನವನ್ನು ನಾವು ಮಾಡ್ತಾ ಇದ್ವಿ ವೀಕ್ಷಕರೇ. ಬನ್ನಿ ಹಾಗಿದ್ರೆ ಆ ಪೂಜಾ ಕಾರ್ಯದಲ್ಲಿ ನಾವು ಕೂಡ ಭಾಗವಹಿಸೋಣ. ಅಂಜಬೇಡವು ಮನುಜ ಅಂಜಬೇಡವು, ಅಂಜಬೇಡವು ಮನುಜ ಅಂಜಬೇಡವು. ಅಂಜಿದ ಬಾಲಕನ ರಂಜಿಸಿ ಪೊರೆಯಲು, ಅಂಜಿದ ಬಾಲಕನ ರಂಜಿಸಿ ಪೊರೆಯಲು. ಸಂಜೆಯಲ್ಲಿ ಬಂದು ದೈತ್ಯನ ಗುಂಜಾಡಿ ಭಂಜನೆ ಮಾಡಿದ ಕಂಜಾಕ್ಷನಿರುವಾಗ. ಅಂಜಬೇಡವು ಮನುಜ ಅಂಜಬೇಡವು, ಅಂಜಬೇಡವು ಮನುಜ ಅಂಜಬೇಡವು.
ಒಲಿದು ಶರಣರ ಪೊರೆವ ಶ್ರೀಕರನಿವನು. ನರನ ಸ್ವರೂಪದಿ ಕರುಣಿಸಿ ಒಲಿದು ಶರಣರ ಪೊರೆವ ಶ್ರೀಕರನಿವನು. ಸಿಂಹ ಸ್ವರೂಪದಿ ಗರ್ಜಿಸಿ ಸಿಡಿದು ಸಿಂಹ ಸ್ವರೂಪದಿ ಗರ್ಜಿಸಿ ಸಿಡಿದು ದುರುಳರ ಅಳಿಸುವ ಭೀಕರನಿವನು. ದುರುಳರನಳಿಸುವ ಭೀಕರನಿವನು. ಕರೆಯುವ ಜನರ ಕರವನು ಹಿಡಿವ ಕರೆಯುವ ಜನರ ಕರವನು ಹಿಡಿವ ಮನದಲ್ಲಿ ನೆನೆವ ವರಗಳ ಕೊಡುವ. ಅಂಜಬೇಡವು ಮನುಜ ಅಂಜಬೇಡವು ಅಂಜಬೇಡವು ಮನುಜ ಅಂಜಬೇಡವು. ವೀಕ್ಷಕರೇ, ನರಸಿಂಹಸ್ವಾಮಿಯು ಕೋಪೋದ್ರುಕ್ತರು ಮತ್ತು ಪರಾಕ್ರಮಿಗಳು, ಶಾಖ ಮತ್ತು ಬೆಂಕಿಯನ್ನು ಉತ್ಪಾದಿಸುವಂಥವರು, ಮರಣವನ್ನೇ ವಶಪಡಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವಂಥವರು. ಹಾಗಾಗಿ ಆತನ ಕೃಪಾ ಕಟಾಕ್ಷ ನಮಗೆ ಸಿಗಬೇಕು ಅಂದರೆ ನಾವು ಶ್ರದ್ಧೆ ಭಕ್ತಿಯಿಂದ ನರಸಿಂಹಸ್ವಾಮಿಯ ಮಂತ್ರವನ್ನ ಜಪಿಸಬೇಕು. ಅಸುರ ರಾಜ ಹಿರಣ್ಯಕಶಿಪುವನ್ನ ವಧಿಸಿದಂತೆಯೇ ಆ ಮಹಾವಿಷ್ಣುವಿನ ಅವತಾರದಲ್ಲಿ ಇರುವಂತಹ ನರಸಿಂಹಸ್ವಾಮಿಯು ನಮ್ಮೆಲ್ಲರ ಸಂಕಷ್ಟಗಳಿಂದ ದೂರ ಮಾಡ್ತಾನೆ ಅಂತ ಹೇಳ್ತಾ ಮಂತ್ರವನ್ನ ಶ್ರದ್ಧೆ ಭಕ್ತಿಯಿಂದ ಜಪಿಸೋಣ. ನರಸಿಂಹಸ್ವಾಮಿಗೆ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸೋಣ ಅಂತ ಹೇಳ್ತಾ ಮಧುಗಿರಿ ತಾಲೂಕು ದೊಡ್ಡದಾಳವಟ್ಟ ಗ್ರಾಮದಲ್ಲಿ ನಡೆದಂತಹ ರಥೋತ್ಸವ ಹೇಗಿತ್ತು ಅನ್ನೋದನ್ನ ಈಗ ನೋಡೋಣ.
ದಾಳವಟ ನರಸಿಂಹ ಪುಟ್ಟದಾದಂಥ ಬೃಹತ್ ಮಟ್ಟದ ಗ್ರಾಮ. ಅಂದರೆ ಗ್ರಾಮ ಏನೋ ದೊಡ್ಡದು, ಆದರೆ ದಟ್ಟವಾದಂತಹ ಅರಣ್ಯವಿದ್ದಂತೆ. ಅಂತಹ ಸಾನ್ನಿಧ್ಯದಲ್ಲಿ ಅಂದರೆ ಋಷಿಮುನಿಗಳ ಕಾಲದಿಂದಲೂ ಋಷಿಗಳಿಗೆ ಒಲಿದಿರತಕ್ಕಂತಹ ಲಕ್ಷ್ಮೀ ನರಸಿಂಹ ಪುಟ್ಟದಾದಂತಹ ಮೂರ್ತಿ. ಆ ಪುಟ್ಟದಾದಂತಹ ಮೂರ್ತಿ ಇದ್ದಂತಹ ಸಾನ್ನಿಧ್ಯ, ಅದಕ್ಕೆ ಆಸರೆಯಾಗಿ ಒಂದು ವಟವೃಕ್ಷ ಇದ್ದಂತಹದ್ದು. ವಟವೃಕ್ಷದ ತಳಭಾಗದಲ್ಲಿದ್ದಂತಹ ಲಕ್ಷ್ಮೀ ನರಸಿಂಹ. ಆದರೆ ಈ ನರಸಿಂಹ ಇಲ್ಲಿರ್ತಕ್ಕಂಥದ್ದು ಯಾರಿಗೂ ತಿಳಿದಂಥದ್ದಾದ್ರಿಂದ ಈ ಮಾರ್ಗದಲ್ಲಿ ಬಂದಂತಹ 3 ಜನ ವರ್ತಕರು ಬಂದರು. ಸಮಯ ಸಾಕಷ್ಟು ಹೊತ್ತಾಯಿತು. ರಾತ್ರಿ ಊಟವನ್ನು ಮಾಡಬೇಕು, ಅಡಿಗೆ ಬೇಕಾಗಿದೆ. ಅಡಿಗೆಗಾಗಿ ಅನ್ನವನ್ನು ತಯಾರು ಮಾಡಬೇಕು. ಅನ್ನವನ್ನು ತಯಾರು ಮಾಡಲಿಕ್ಕಾಗಿ 3 ಕಲ್ಲುಗಳನ್ನು ಒಂದು ಕಡೆ ಇಟ್ಟು ಅಡಿಗೆ ತಯಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಸುತ್ತಮುತ್ತ ಇದ್ದಂತಹ ಪ್ರಾಂತ್ಯದ, ಯಾಕೆಂದ್ರೆ ವಟವೃಕ್ಷ ಇದೆ, ವೃಕ್ಷದ ಒಂದಷ್ಟು ಕಡ್ಡಿಗಳಿದೆ. ಆ ವೃಕ್ಷದ ಕಡ್ಡಿಗಳು ಹಾಗೆ 1-2 ಕಲ್ಲುಗಳನ್ನು ತಂದು ಸ್ವಾಮಿ ಉದ್ಭವ ಮೂರ್ತಿ ಆಗಿರ್ತಕ್ಕಂಥದ್ರ ಅರಿವು ಅವರಿಗಿಲ್ಲದಿರಾ ಇದೇ ಒಂದು ಉದ್ಭವ ಮೂರ್ತಿಯ ಪಕ್ಕದಲ್ಲಿ 2 ಕಲ್ಲುಗಳನ್ನಿಟ್ಟು ಒಂದು ಪಾತ್ರೆಯನ್ನಿಟ್ಟು ಅನ್ನವನ್ನು ಮಾಡ್ತಾರೆ. ಮಾಡಿದಂತಹ ಅನ್ನ ಸಂಪೂರ್ಣವಾಗಿ ರಕ್ತವರ್ಣವಾಗುತ್ತೆ. ರಕ್ತವರ್ಣವಾದಂತಹ ಮರುಕ್ಷಣ ಇಲ್ಲೇನೋ ಒಂದು ಅಚಾತುರ್ಯ ಆಗಿದೆ, ನಾವೇನೋ ತಪ್ಪು ಮಾಡಿದ್ದೀವಿ, ಅಥವಾ ನಾವು ತಿನ್ನುವಂಥ ಅನ್ನ ಹೀಗಾಗಬೇಕಾದ್ರೆ ಇದರ ಹಿಂದಿನ ರಹಸ್ಯವಾದರೂ ಏನು? ಆ ಪ್ರಕಾರ ಚಿಂತನೆ ಮಾಡುವಂತಹ ಮರುಕ್ಷಣವೇ ದೂರದಲ್ಲಿ ಮತ್ತೊಬ್ಬ ಯತಿ ರೂಪದಲ್ಲಿ ಸ್ವಾಮಿ ಕಾಣಿಸ್ಕೊಳ್ತಾನೆ. ಅಲ್ಲಿ ಕೂತಿರ್ತಕ್ಕಂತಹದ್ದು ಲಕ್ಷ್ಮೀ ನರಸಿಂಹನ ಉದ್ಭವ ಮೂರ್ತಿಯ ಸಾನ್ನಿಧ್ಯದಲ್ಲಿ ನೀವು ಅಗ್ನಿಯನ್ನಿಟ್ಟಿದ್ದೀರಿ, ಅನ್ನವನ್ನು ಮಾಡಿದ್ದೀರಿ ಅಂತ ಹೇಳಿದಾಗ ತಪ್ಪಿನ ಅರಿವಾಗಿ ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ತಾರೆ. ಇಂದು ನಾವು ನೋಡ್ತಿರ್ತಕ್ಕಂಥ ಈ ಗರ್ಭಗುಡಿ ಅಂದು ಆ ವರ್ತಕರು ಕಟ್ಟಿಸಿರ್ತಕ್ಕಂತಹದ್ದು ಅಂತ ಹೇಳಲಿಕ್ಕೆ ಇಲ್ಲಿ ಸಾಕಷ್ಟು ಆಧಾರಗಳಿದೆ. ಅಂದರೆ ವರ್ತಕರು ಅಂದು ಮಾಡಿದಂತಹ ಸಣ್ಣ ತಪ್ಪಿಗೆ ಭಗವಂತನಲ್ಲಿ ಕ್ಷಮೆ ಕೇಳಿ ಇಲ್ಲಿ ಸ್ವಾಮಿ ನೆಲೆಸಿದ್ದಾನೆ, ಸ್ವಾಮಿಯ ದರ್ಶನಕ್ಕಾಗಿ ಬರುವ ಭಕ್ತರಿಗೆ ಅನುಕೂಲವಾಗಿರಬೇಕು ಅಂತ ಹೇಳಿ ಒಂದು ಗರ್ಭಗುಡಿಯನ್ನು ಕಟ್ಟಿಸ್ತಾರೆ. ಗರ್ಭಗುಡಿ ಅಂದು ಕಟ್ಟಿಸಿದ್ರು. ಅದಾದ ನಂತರ ಚೋಳರ ಕಾಲದಲ್ಲಿ ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇಂದು ಸ್ವಾಮಿನ ನೋಡೋಕೆ ಸಿಕ್ಕಿರ್ತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂತಹ ಮೂರ್ತಿ. ಇದೆಲ್ಲವನ್ನು ದರ್ಶನ ಮಾಡೋಣ. ಲಕ್ಷ್ಮೀ ನರಸಿಂಹ ಈ ಮೊರೆಯ ನೀನಾಲಿಸು, ಪರಿಪಾಲಿಸು, ದಯೆ ತೋರಿಸು. ಲಕ್ಷ್ಮೀ ನರಸಿಂಹ ಈ ಮೊರೆಯ ನೀನಾಲಿಸು. ಜಪ ಮಾಡುವೆ ನಿನ್ನ ನಾಮಾವಳಿ, ದಿನ ಮಾಡುವೆ ಭಕ್ತಿ ಗೀತಾಂಜಲಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಬೃಹತ್ ಮಟ್ಟದ ನರಸಿಂಹ, ದೊಡ್ಡ ನರಸಿಂಹ, ನೋಡ್ಲಿಕ್ಕೆ ದೊಡ್ಡ ಗಾತ್ರದ ನರಸಿಂಹ ಅಂತ. ದೊಡ್ಡ ಗಾತ್ರದ ನರಸಿಂಹ ಅಲ್ಲ, ದೊಡ್ಡ ಮನಸ್ಸಿನ ನರಸಿಂಹ. ಅಂತಹ ಲಕ್ಷ್ಮೀ ನರಸಿಂಹನ ವಿಶೇಷವಾಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ಪುಟ್ಟದಾದಂತಹ ಮೂರ್ತಿ ಕೂತು ಬರುವ ಭಕ್ತರ ಮನಸ್ಸಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿರ್ತಕ್ಕಂತಹ ಕಲಿಯುಗದ ಕಾಮಧೇನು ವಿನಂತಿರ್ತಕ್ಕಂತಹ ಈ ಒಂದು ದಾಳವಟದ ಲಕ್ಷ್ಮೀ ನರಸಿಂಹ ಸ್ವಾಮಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ನಿಮ್ಮೆಲ್ಲರ ಹೆಸರಲ್ಲೂ ಶುಭವಾಗಲಿ, ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಕೆಲಸ ಕಾರ್ಯಗಳು ಯಶಸ್ಸಾಗಲಿ. ನಿಮಗಿರ್ತಕ್ಕಂಥ ಸಮಸ್ಯೆಗಳು ಬೇಗ ದೂರ ಆಗಲಿ ಅಂತ ನಾನು ದಾಳವಟ ಲಕ್ಷ್ಮೀ ನರಸಿಂಹನ ಮಹಾಸಂಕಲ್ಪದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ನರಸಿಂಹ ಶ್ರೀ ಭಗವದಾಜ್ಞೇಯ ಶ್ರೀಮನ್ನಾರಾಯಣ ಪ್ರಯುಕ್ತಂ ಲೋಕ ಕಲ್ಯಾಣಾರ್ಥಂ ಲೋಕ ಕ್ಷೇಮಾಭಿವೃದ್ಧರ್ಥಂ ಒಮ್ಮೆ ನಿನ್ನಯ ನಾಮ ಹೇಳಲು ನಲಿವೆಯಂತೆ ನೀನು, ನಿನ್ನ ಭಕ್ತರ ಕುಂದು ಕೊರತೆಗಳ ಕಳೆವೆಯಂತೆ ನೀನು. ನಿತ್ಯ ನಿನ್ನಯ ಧ್ಯಾನ ಮಾಡುತ್ತಾ ಬಾಳುತ್ತಿರುವೆ ನಾನು. ನಾನು ಕೂಗಲು ನಾನು ಕರೆಯಲು ನಿನಗೆ ಕೇಳದೇನು. ಒಮ್ಮೆ ನಿನ್ನಯ ನಾಮ ಹೇಳಲು ನಲಿವೆಯಂತೆ ನೀನು, ನಿನ್ನ ಭಕ್ತರ ಕುಂದು ಕೊರತೆಗಳ ಕಳೆವೆಯಂತೆ ನೀನು. ನಿತ್ಯ ನಿನ್ನಯ ಧ್ಯಾನ ಮಾಡುತ್ತಾ ಬಾಳುತ್ತಿರುವೆ ನಾನು. ನಾನು ಕೂಗಲು ನಾನು ಕರೆಯಲು ನಿನಗೆ ಕೇಳದೇನು. ಬೇಡ ಈ ತಾಮಸ ದಿವ್ಯ ಗುಣ ಮಾನಸ, ದುಡು ಈ ಸಂಕಟ ನೀಡು ನೀರ ಸಂತಸ. ಲಕ್ಷ್ಮೀ ನರಸಿಂಹ ಸಪಕಹಿತ ಮಾನಸ. ನಾವೀಗ ನೋಡುವಂಥದ್ದು ಅನಂತಪುರಂ ಜಿಲ್ಲೆ ಪೆನ್ನೋಬಲಂನಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕ್ಷೇತ್ರ ದರ್ಶನ. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಓಂ ಶ್ರೀಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಶ್ರೀಂ ಲಕ್ಷ್ಮೀ ನಾರಸಿಂಹಾಯ ನಮಃ.
ನರಸಿಂಹ ಕ್ಷೇತ್ರ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ನರಸಿಂಹ ಕ್ಷೇತ್ರಗಳಲ್ಲಿ ಅಹೋಬಲ, ಹಾಗೆ ಅಹೋಬಲದಲ್ಲಿರ್ತಕ್ಕಂಥ ನರಸಿಂಹ ಒಂದಾದರೆ ಕದಿರಲಿರ್ತಕ್ಕಂಥ ನರಸಿಂಹ ಅದು ಮತ್ತೊಂದು. ಕದಿರಲಿರ್ತಕ್ಕಂಥ ನರಸಿಂಹ ಪ್ರಹ್ಲಾದ ಸಮೇತರಾಗಿರ್ತಕ್ಕಂಥದ್ದು. ಪ್ರಹ್ಲಾದ ಸಮೇತರಾಗಿರ್ತಕ್ಕಂಥ ನರಸಿಂಹನ ಕದಿರಿಯಲ್ಲಿ ನೋಡ್ಬೋದು. ಆದರೆ ಪೆನ್ನೋಬಳಮಲ್ಲಿರ್ತಕ್ಕಂಥ ನರಸಿಂಹ ಇದಿನ್ನಷ್ಟು ಪರಮಪವಿತ್ರವಾಗಿರ್ತಕ್ಕಂಥದ್ದು. ಪೆನ್ನೋಬಳಮಲ್ಲಿರ್ತಕ್ಕಂಥ ಪೆನ್ನೋಬಳಂ ಬಂದು ಆಂಧ್ರ ಅಲ್ಲಿರ್ತಕ್ಕಂಥದ್ದು. ಅನಂತಪುರ ಹಾಗೂ ಬಳ್ಳಾರಿ, ಅನಂತಪುರ ಬಳ್ಳಾರಿ ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥದ್ದೇ ಈ ಪೆನ್ನೋಬಳ. ಪೆನ್ನೋಬಳಮಲ್ಲಿರ್ತಕ್ಕಂಥ ಲಕ್ಷ್ಮೀನರಸಿಂಹ ಸ್ವಾಮಿಯ ದರ್ಶನಕ್ಕೆ ಇವತ್ತು ನಾವು ಬಂದಿದ್ದೇವೆ. ಸುಂದರವಾದಂತಹ ನದಿಯ ತಟದಲ್ಲಿರ್ತಕ್ಕಂತಹ ನರಸಿಂಹ ಕ್ಷೇತ್ರ ಇರ್ತಕ್ಕಂಥದ್ದು ಬೆಟ್ಟದ ಮೇಲೆ, ಜೊತೆಗೆ ಬೆಟ್ಟದ ತಳಭಾಗದಲ್ಲಿ ಉದ್ಭವ ಮಹಾಲಕ್ಷ್ಮಿ ಇಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದು. ತಾಯಿ ಮಹಾಲಕ್ಷ್ಮಿ ಲಕ್ಷ್ಮೀನರಸಿಂಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಬನ್ನಿ ಮಾಡೋಣ. ನರಸಿಂಹಸ್ವಾಮಿ 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 ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟಳ್ಳಿ ಕಂಬದಿ ನೆಲೆಸಿರುವ ಭಕ್ತಲೋಕ ಪ್ರೇಮಿ ಬೆಟ್ಟಳ್ಳಿ ಕಂಬದಿ ನೆಲೆಸಿರುವ ಭಕ್ತಲೋಕ ಪ್ರೇಮಿ ಸ್ವಾಮಿ ಸತ್ಯ ಮಾರ್ಗಗಾಮಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಿರಣ್ಯಕಶಿಪನ ಕೊಂದ ನಂತರವು ರೋಷ ತಣಿಯಲಿಲ್ಲ, ಆವೇಶ ತಣಿಯಲಿಲ್ಲ. ದೇವ ಸಮೂಹವೇ ಸ್ತೋತ್ರ ಮಾಡಿದರೂ ಶಮನಗೊಳ್ಳಲಿಲ್ಲ, ನೀ ಶಾಂತಿ ತಡೆಯಲಿಲ್ಲ. ಹಿರಣ್ಯಕಶಿಪನ ಕೊಂದ ನಂತರವು ರೋಷ ತಣಿಯಲಿಲ್ಲ, ಆವೇಶ ತಣಿಯಲಿಲ್ಲ. ದೇವ ಸಮೂಹವೇ ಸ್ತೋತ್ರ ಮಾಡಿದರೂ ಶಮನಗೊಳ್ಳಲಿಲ್ಲ, ನೀ ಶಾಂತಿ ತಳೆಯಲಿಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿಯ ಸಾನ್ನಿಧ್ಯ ಪೆನ್ನೋಬಳಮಲ್ಲಿ ನಾವಿದ್ದೇವೆ. ಪೆನ್ನೋಬಳಂ ಎಂಬತಕ್ಕಂತಹದ್ದು ಬಳ್ಳಾರಿ ಮತ್ತು ಅನಂತಪುರ ಮಧ್ಯದಲ್ಲಿ ಬರತಕ್ಕಂತಹದ್ದು. ಈ ಕ್ಷೇತ್ರದಲ್ಲೂ ಸಹಿತ ಲಕ್ಷ್ಮೀ ನರಸಿಂಹಸ್ವಾಮಿಯ ಉದ್ಭವ ಮೂರ್ತಿ ಇರತಕ್ಕಂಥದ್ದು. ಹಾಗಾಗಿ ನರಸಿಂಹ ಕ್ಷೇತ್ರಗಳಲ್ಲಿ ಪ್ರಸಿದ್ಧಿ ಕ್ಷೇತ್ರ, ಪುಣ್ಯಕ್ಷೇತ್ರ, ಇದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ದಶಾವತಾರಗಳಲ್ಲಿ ಒಂದು ಅವತಾರವೇ ಈ ನರಸಿಂಹ ಅವತಾರ. ನರಸಿಂಹ ಅವತಾರದಲ್ಲಿ ಅರ್ಧ ಭಾಗ ಮನುಷ್ಯ, ಅರ್ಧ ಭಾಗ ಸಿಂಹ. ಹಾಗಾಗಿ ಸಿಂಹ ಮತ್ತು ನರ ಅಂದರೆ ಮನುಷ್ಯ ನರಸಿಂಹನಾಗಿ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಭಕ್ತ ಪ್ರಹ್ಲಾದ ಇರತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು. ಅಹೋಬಲ ಕ್ಷೇತ್ರದಲ್ಲಿ ನವನರಸಿಂಹ, ಕದಿರಿ ಕ್ಷೇತ್ರದಲ್ಲಿ ಪ್ರಹ್ಲಾದ ಸಮೇತನಾಗಿರ್ತಕ್ಕಂಥ ನರಸಿಂಹ. ಹಾಗೆ ಅಹೋಬಲ ಕ್ಷೇತ್ರದಲ್ಲಿ ಇಲ್ಲಿ ಸ್ವಾಮಿ ಸ್ವಯಂಭೂ ಆಗಿರ್ತಕ್ಕಂಥ ಪಾದ ನೋಡಬಹುದು. ಸ್ವಾಮಿ ಪಾದ ಇಲ್ಲಿ ಪ್ರತಿಷ್ಠಾಪನೆ ಅಲ್ಲ, ಉದ್ಭವ ಮೂರ್ತಿ ಇರತಕ್ಕಂಥದ್ದು. ವಿಗ್ರಹ ಪ್ರತಿಷ್ಠಾಪನೆ ಆದರೂ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ನರಸಿಂಹ ದರ್ಶನ ಮಾಡೋಣ, ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳೋಣ. ಗೋವಿಂದ
రామం రామం హయగ్రీవం దేవం ಈ ಕ್ಷೇತ್ರದಲ್ಲಿ ಸ್ವಾಮಿ ಸೇವೆಯನ್ನು ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಸ್ವಾಮಿಯ ಈ ಸ್ಥಳದ ಪುರಾಣವನ್ನು ಬಹಳ ಅಚ್ಚುಕಟ್ಟಾಗಿ ಹೇಳಿದರು. ಅಹೋಬಲದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೊಡ್ಡ ಸ್ತಂಭ ಇದೆ. ಅಹೋಬಲ ಬೆಟ್ಟ ಹತ್ತಿದವರು ಮಾತ್ರ ಗೊತ್ತಾಗುತ್ತೆ ಆ ಹಿರಣ್ಯಕಶಿಪನ್ನ ಸಂಹಾರ ಮಾಡಿರ್ತಕ್ಕಂಥ ಆ ಸುಂದರವಾದಂಥ ಬೆಟ್ಟ. ಆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಂಬ. ಆ ಕಂಬದ ಹತ್ರ ಒಂದು ಪಾದ, ಇನ್ನೊಂದು ಪಾದ ಇಲ್ಲಿದೆ. ಇನ್ನೊಂದು ಪಾದ ಈ ಒಂದು ಕ್ಷೇತ್ರದಲ್ಲಿದೆ, ಪೆನ್ನೋಬಳಮಲ್ಲಿದೆ. ಪೆನ್ನೋಬಳ ಮೇಲೆ ಇರ್ತಕ್ಕಂತಹ ಲಕ್ಷ್ಮೀನರಸಿಂಹಸ್ವಾಮಿಯ ಬಲಪಾದ ಇಲ್ಲಿರ್ತಕ್ಕಂಥದ್ದು, ಅದು ಸಾಲಿಗ್ರಾಮ ಪಾದ ಅಂತ ಹೇಳ್ತಾರೆ. ಜೊತೆಗೆ ಒಂದು ಸಿಂಹ ತನ್ನ ಒಂದು ಬಲಗೈ ಇಟ್ಟಾಗ ಯಾವ ರೀತಿ ಆ ಪಂಜ್ ಇರುತ್ತೋ ಅದೇ ಪ್ರಕಾರ ಇರತಕ್ಕಂತಹ ಒಂದು ಪಾದ ಇಲ್ಲಿ ನೋಡಬಹುದು. ಆದರೂ ಇದು ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ದಿನ ಸ್ವಾತಿ ನಕ್ಷತ್ರ ಸ್ವಾಮಿಗೆ ವಿಶೇಷ, ಸ್ವಾಮಿಯ ಜನ್ಮ ನಕ್ಷತ್ರ, ಸ್ವಾಮಿಗೆ ಅಭಿಷೇಕ ಅಲಂಕಾರ ಬಹಳ ವಿಶೇಷ. ಜೊತೆಗೆ ಕದರಿ ಕ್ಷೇತ್ರದಿಂದ ಪೆನ್ನೋಬಳಕ್ಕೆ ನಾವು ಬಂದಿದ್ದೀವಿ, ಸ್ವಾಮಿನ ದರ್ಶನ ಮಾಡ್ತಿದ್ದೀವಿ. ತಾವು ಸಹಿತ ಸ್ವಾಮಿಯವರ ವಿಶೇಷವಾಗಿರ್ತಕ್ಕಂಥ ಪಾದವನ್ನು ದರ್ಶನ ಮಾಡಿ. ಶ್ರೀನಾರಸಿಂಹ ಲಕ್ಷ್ಮೀ ನೃಸಿಂಹ ಗೋವಿಂದ ಗೋವಿಂದ ಶ್ರೀ ನರಸಿಂಹ ಸಿಂಹಾಚಲೇಶ ಸಿಂಹಗಿರೀಶ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಮಹೋಗ್ರನಾಥ ಅನಾಥನಾಥ ಗೋವಿಂದ ಗೋವಿಂದ ಶ್ರೀ ನರಸಿಂಹ ಕೃತಯುಗ ದೇವ ಕೈವಲ್ಯಧಾಮ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಯೋಗಾಭಿನಂದನ ಸಿಂಹಗಿರೀಶ ಗೋವಿಂದ ಗೋವಿಂದ ಶ್ರೀ ನರಸಿಂಹ ವರಾಹ ನೃಸಿಂಹ ವರಸಿದ್ಧಿನಾಥ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಚಿತಚಿದ್ವಿಲಾಸ ಸಿಂಹಗಿರೀಶ ಗೋವಿಂದ ಗೋವಿಂದ ಶ್ರೀ ನರಸಿಂಹ ಭಕ್ತಾರ್ತಿ ಭಂಜನ ಸಿಂಹಾಚಲೇಶ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಜ್ವಾಲಾ ನೃಸಿಂಹ ಹೇ ಜಗನ್ನಾಥ ಗೋವಿಂದ ಗೋವಿಂದ ಶ್ರೀ ನರಸಿಂಹ ಗೋವಿಂದ ಗೋವಿಂದ ಆನಂದನಂದ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ मनोजवं मारुतदुल्य वेगं जितेन्द्रियं बुद्धिमतां वरिष्ठं वातात्मजं वारार्धमुख्यं श्रीरामदूतं शिरसा नमामि. प्रसन्नाञ्जनेय स्वामिने नमः. रामाय रामभद्राय रामचन्द्राय वेदसे रघुनाथाय नाथाय सीताय पते नमः. ಪ್ರಸಿದ್ಧಿ ಕ್ಷೇತ್ರ ಪುಣ್ಯಕ್ಷೇತ್ರವಂತಲೂ ಹೆಸರಾಗಿರ್ತಕ್ಕಂತಹ ಕಸಾಪುರದ ಪ್ರಸನ್ನ ಆಂಜನೇಯ ಸ್ವಾಮಿ, ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹನುಮ. ಈ ಹನುಮ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವು. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಇದು ಆಂಧ್ರ ಪ್ರದೇಶದಲ್ಲಿದ್ದರೂ ಕರ್ನಾಟಕ ರಾಜ್ಯದಿಂದಲೂ, ತಮಿಳುನಾಡಿನಿಂದಲೂ, ಮಹಾರಾಷ್ಟ್ರದಿಂದಲೂ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ಇಂತಹ ಕಸಾಪುರದ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಹನುಮನ ದರ್ಶನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿನ ಹನುಮನಿಗೆ ವಿಶೇಷವಾಗಿರ್ತಕ್ಕಂತಹ ಅದರಲ್ಲೂ ತಾಂಬೂಲ ಅಂದರೆ ವಿಳೆದೆಲೆ ಹಾರ ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬನ್ನಿ ಸ್ವಾಮಿನ ದರ್ಶನ ಮಾಡಿ ಬರೋಣ. श्रीरामचन्द्रः आश्रितपारिजातः समस्तकल्याणगुणाभिरामः सीतामुखाम्भोरुह चञ्चरीकः निरन्तरं मङ्गलमातनोतु निरन्तरं मङ्गलमातनोतु. ನೋಡಿದ್ರಲ್ಲ ವೀಕ್ಷಕರೇ, ನರಸಿಂಹ ಜಯಂತಿಯ ಈ ಶುಭ ದಿನದಂದು ನಾವೆಲ್ಲರೂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕ್ಷೇತ್ರಗಳ ದರ್ಶನವನ್ನು ಮಾಡಿದ್ವಿ. ಸ್ವಾಮಿಯ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ, ನಿಮ್ಮೆಲ್ಲಾ ಕಷ್ಟಗಳಿಂದ ಆ ಸ್ವಾಮಿ ದೂರ ಮಾಡಲಿ ಅಂತ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.